ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದ ಮೇಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡೋದರ ಮೂಲಕ ದೇವರ ಮೊರೆ ಹೋಗಿದ್ರು. ಈಗಾಗಲೇ ದರ್ಶನ್ಗೆ ಬೇಲ್ ಸಿಗಬೇಕು ಅಂತ ಹಲವು ದೇವರಿಗೆ ಕಟ್ಟಿದ್ದ ಹರಕೆಯನ್ನ ತೂಗುದೀಪ ಸೊಸೆ ವಿಜಯಲಕ್ಷ್ಮಿ ಈಡೇರಿಸಿದ್ದು. ಇತ್ತೀಚೆಗಷ್ಟೇ ನಟ ದರ್ಶನ್ ಕುಟುಂಬ ಸಮೇತ ಕೇರಳದ ಪ್ರಸಿದ್ಧ ಕ್ಷೇತ್ರ ಭಗವತಿಯ ದರ್ಶನ ಪಡೆದು ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ರು. ಹೌದು, ಅದು ಕೇರಳದ ಪ್ರಸಿದ್ಧ ಭಗವತಿ ಕ್ಷೇತ್ರ. ಭಗವತಿಯನ್ನ ಕಾಣೋಕೆ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಭಾಗದ ಭಕ್ತರು ಈವರೆಗೆ ಹೋಗುತ್ತಿದ್ರು. ಆದರೆ ಯಾವಾಗ ನಟ ದರ್ಶನ್ ಇತ್ತೀಚೆಗಷ್ಟೇ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೋ ಅಂದಿನಿಂದ ಈ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ದಿಢೀರ್ ಹೆಚ್ಚಾಗಿದೆ. ರಾಜ್ಯದ ನಾನಾ ಭಾಗದ ಭಕ್ತರ ದಂಡು ಭಗವತಿಯ ಕ್ಷೇತ್ರಕ್ಕೆ ದಾಂಗುಡಿ ಇಡುತ್ತಿದೆ. ಮಾಡೈ ಕಾವು ಶ್ರೀ ತಿರುವರ್ ಕಾಟ್ ಕಾವು ಭಗವತಿ ದೇವಸ್ಥಾನ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿದೆ. ಈ ಕ್ಷೇತ್ರ ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧಿ ಪಡೆದ ಕ್ಷೇತ್ರವಾಗಿದೆ. ಭಗವತಿ ಶಕ್ತಿಯ ಕ್ಷಣ ಮಾತ್ರದಲ್ಲಿ ಗೋಚರವಾಗುವ ಪರಮಪುಣ್ಯ ಕ್ಷೇತ್ರಕ್ಕೆ ಇತ್ತೀಚೆಗೆ ನಟ ದರ್ಶನ್ ಫ್ಯಾಮಿಲಿ ಸಮೇತರಾಗಿ ಭೇಟಿ ನೀಡಿದ್ರು. ತನ್ನ ಕಷ್ಟಗಳನ್ನೆಲ್ಲ ದೂರ ಮಾಡು ತಾಯಿ ಅಂತ ಭಗವತಿ ದೇವಿಗೆ ಮೊರೆ ಹೋಗಿದ್ರು. ಅಲ್ಲದೆ ಭಗವತಿಗೆ ಶತ್ರು ಸಂಹಾರ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ದರ್ಶನ್ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸುದ್ದಿ ಹಬ್ಬಿದ್ದೇ ತಡ ಇದೀಗ ಭಗವತಿ ದೇವಸ್ಥಾನಕ್ಕೆ ರಾಜ್ಯದ ಭಕ್ತರ ದಂಡು ಹರಿದು ಬರ್ತಿದೆ. ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದರಿಂದ ಭಕ್ತರಿಗೆ ಕುತೂಹಲ ಹೆಚ್ಚಾಗಿದೆ. ಕರ್ನಾಟಕದ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಮಾಡೈಕಾವು ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿದ್ದಾರೆ. ಈವರೆಗೂ ಕೇರಳದ ಹಲವು ಭಾಗದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಕ್ತರು ಮಾತ್ರ ಭಗವತಿ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದರು. ಆದರೆ ಇದೀಗ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಿಂದ ದೇವಸ್ಥಾನಕ್ಕೆ ಭಕ್ತರು ಆಗಮಿಸುತ್ತಿದ್ದಾರೆ. ಶತ್ರು ಸಂಹಾರ ಪೂಜೆಯ ವೇಳೆಗೆ ಭಕ್ತರಿಗೆ ದೇಗುಲದ ಒಳಭಾಗಕ್ಕೆ ಪ್ರವೇಶವಿಲ್ಲ. ದೇವಿಯ ಎದುರು ಜನ್ಮ ನಕ್ಷತ್ರ ಹೆಸರು ಹೇಳಿ ಅರ್ಚನೆ ಮಾಡಲಾಗುತ್ತೆ. ಶತ್ರು ಸಂಹಾರದ ಪೂಜಾ ಪ್ರಸಾದವಾಗಿ ಕೋಳಿ ಖಾದ್ಯ ನೀಡಲಾಗುತ್ತೆ. ಭಗವತಿ ದೇವಿಯ ಭಸ್ಮ ಪ್ರಸಾದ ಅತ್ಯಂತ ಶ್ರೇಷ್ಠವಾಗಿರೋದ್ರಿಂದ ಭಕ್ತರು ಅಪಾರ ನಂಬಿಕೆಯಿಂದ ಸ್ವೀಕಾರ ಮಾಡ್ತಾರೆ. ಸರ್ ನಮಸ್ಕಾರ, ನನ್ನ ಹೆಸರು ತ್ಯಾಗರಾಜ್ ಅಂತ, ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನಿಲ್ಲಿ ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ರು, ಅದನ್ನು ನೋಡಿದೆ ನಾನು. ಅದ್ರ ಬಗ್ಗೆ ಗೊತ್ತಾಯ್ತು, ಅಮ್ಮನ ಬಗ್ಗೆ ಗೊತ್ತಾಯಿತು, ಭಗವತಿ ಅಮ್ಮ ಅಂತ ಗೊತ್ತಾಯಿತು. ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡು ತುಂಬ ದಿನದ ಆಸೆ ಇತ್ತು. ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾ ಇರೋದು. ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಶತ್ರು ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು ಆ ಪೂಜೆಗೋಸ್ಕರ ಆ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ. ಆ ಯೂಟ್ಯೂಬಲ್ಲಿ ಇದು ಬಂದಿದ್ದಕ್ಕೆ ಕಾರಣ ಏನಂದರೆ, ಒಬ್ಬರು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು. ಅವರು ಬಂದುಬಿಟ್ಟು ವಿಡಿಯೋದಲ್ಲಿ ಬಂದು ಈ ಥರ ಪೂಜೆ ಇದೆ, ಅಷ್ಟೇ ತಲೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದರು. ಆ ಥರ ಹೇಳ್ತಾ ಇದು ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ದರ್ಶನ್ ಅವರು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ಈ ಥರ ಎಲ್ಲ ಎಷ್ಟೊಂದು ಜನ ಹೋಗ್ತಾ ಇದ್ದಾರಲ್ಲ ಅಂತ ನಾವು ಒಂದು ದಿನ ಹೋಗೋಣ, ನಮಗೂ ತುಂಬ ತೊಂದರೆ ಇದೆ ಅಂದರೆ ನಾವು ಒಂದು ಸಲ ಹೋಗೋಣ ಅಂತ ಬಂದಿದ್ದೀವಿ. ತುಂಬ ದರ್ಶನ ಚೆನ್ನಾಗಾಗಿದೆ. ನಾವಿನ್ನು ಪೂಜೆಗೆ ನಿಂತ್ಕೊಂಡಿದ್ದೀವಿ. ಈಗ ಪೂಜೆ ಇನ್ನೂ ಮಾಡಿಸಿಲ್ಲ, 11 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಮುಗಿದ ಮೇಲೆ ನೋಡ್ಬೇಕು, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕು ಪ್ರಸಾದ. ಭಗವತಿ ದೇವಿಯ ದೇವಸ್ಥಾನಕ್ಕೆ ರಾತ್ರಿ 8 ಗಂಟೆಯ ನಂತರ ದೇಗುಲಕ್ಕೆ ಯಾರಿಗೂ ಪ್ರವೇಶವಿಲ್ಲ. ಕೇರಳದ ಪ್ರಸಿದ್ಧ 13 ಭಗವತಿ ಕ್ಷೇತ್ರಗಳ ಪೈಕಿ ಮಾಡೈಕಾವುನ ಭದ್ರಕಾಳಿಯ ಶಕ್ತಿ ಬಹಳ ವಿಶೇಷವಾದದ್ದು. ಈ ಕ್ಷೇತ್ರದಲ್ಲಿ ದೇವಿಗೆ ದರ್ಶನ್ ಶತ್ರು ಸಂಹಾರ ಪೂಜೆ ಸಲ್ಲಿಸಿದ ಬಳಿಕ ರಾಜ್ಯದಿಂದ ಬರುವ ಭಕ್ತರು ಶತ್ರು ಸಂಹಾರ ಪೂಜೆಯನ್ನ ಸಲ್ಲಿಸುತ್ತಿದ್ದು, ಜನರಿಗೆ ಮಾಡೈಕಾವು ಕ್ಷೇತ್ರದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಿದೆ. ಶೋಭಾ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ಇದು ಬಂದು ಪೋಸ್ಟರು ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು. ಅದರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ, ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. 2-3 ಸಲ ದರ್ಶನ ಆಯಿತು. ಇವತ್ತು ಜಾತ್ರೆ ಇದೆ ಇಲ್ಲಿ, ಹಾಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಬರ್ತಾ ಇದ್ದಾರೆ. ಕನ್ನಡನೂ ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ. ಕನ್ನಡನೂ ಚೆನ್ನಾಗಿ ಅವರು ಮಾತಾಡ್ತಾರೆ. ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಬಂದು ಹೋಗಿ ಎಲ್ಲರಿಗೂ ನಮಸ್ಕಾರ. ಒಟ್ನಲ್ಲಿ ಭದ್ರಕಾಳಿಯಾಗಿ ಅವತರಿಸಿ ಭಕ್ತರ ನಂಬಿಕೆಯ ಅಭಯದಾತಿಯಾಗಿ ಮಾಡೈಕಾವಿನಲ್ಲಿ ನೆಲೆ ನಿಂತಿರುವ ಭಗವತಿ ದೇವಿ ರಾಜ್ಯದ ಮತ್ತಷ್ಟು ಭಕ್ತರನ್ನ ಸೆಳೆಯುತ್ತಿದ್ದಾಳೆ. ನಟ ದರ್ಶನ್ ಬಳಿಕ ಕ್ಷೇತ್ರದಲ್ಲಿ ದಾಖಲೆಯ ಪ್ರಮಾಣದ ಶತ್ರು ಸಂಹಾರ ಪೂಜೆಗಳು ನಡೆಯುತ್ತಿದ್ದು, ಭಕ್ತರು ಪೂಜೆಯ ಉದ್ದೇಶ ಮಾಹಿತಿಯನ್ನ ಪಡೆದು ಕ್ಷೇತ್ರಕ್ಕೆ ಹೋದ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.